ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಧರ್ಮಸ್ಥಳ ಬುರುಡೆ ರಹಸ್ಯದ ತನಿಖೆ ರೋಚಕ ಘಟ್ಟ ತಲುಪಿದೆ. 3ನೇ ದಿನ ಭೂಮಿಯಾಗಿದ್ದಾಗ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ. 6ನೇ ಸ್ಥಳದಲ್ಲಿ 12 ಮೂಳೆಗಳು ಪತ್ತೆಯಾಗಿದ್ದು FSLಗೆ ರವಾನಿಸಲಾಗಿದೆ. ಇತ್ತ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿರೋರ ಬಗ್ಗೆ ಸ್ಥಳೀಯರು ಗರಂ ಆಗಿದ್ದಾರೆ. ಇದು ಏಟಿಗೆ ಎದುರೇಟು, ಆದರೆ ಯಾರಿಗೆ ಅನ್ನೋದೇ ಪ್ರಶ್ನೆ. ನಿನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಬೆನ್ನಲ್ಲೇ ಇವತ್ತು ಪವಿತ್ರ ನನ್ನ ಮೌನ ದೌರ್ಬಲ್ಯವಲ್ಲ ಅಂತ ಬರೆದುಕೊಂಡಿದ್ದು ಕುತೂಹಲ ಕೆರಳಿಸಿದೆ. ಇತ್ತ ಅಶ್ಲೀಲ ಕಮೆಂಟ್ ಮಾಡಿದರೆ 7 ವರ್ಷ ಜೈಲು ಅಂತ ಮಹಿಳಾ ಆಯೋಗ ಎಚ್ಚರಿಸಿದೆ. ಹಾವೇರಿಯಲ್ಲಿ ಮಹಿಳೆಯೊಬ್ಬಳಿಗೆ ಗಂಡನ ಸಾಲ ಹಾವಾಗಿ ಕಾಡಿದೆ. ಬೇಸತ್ತು ಸೂರು ಬಿಟ್ಟವಳು ಕೊನೆಗೆ ಸಾವಿನ ಮನೆ ಸೇರೋದಕ್ಕೆ ನದಿಗೆ ಹಾರಿದ್ದಾಳೆ. ಬಳಿಕ ಅದೇನಾಯ್ತೋ ಹುಲ್ಲು ಕಡ್ಡಿ ಹಿಡಿದು ಪುನರ್ಜನ್ಮ ಪಡೆದಿದ್ದಾಳೆ. ಬರೋಬ್ಬರಿ 17 ವರ್ಷಗಳ ಬಳಿಕ ಮಾಲೆಂಗಾವ್ ಸ್ಫೋಟ ಪ್ರಕರಣದ ತೀರ್ಪು ಪ್ರಕಟ ಆಗಿದೆ. ಸಾಧ್ವಿ, ಪ್ರಜ್ಞಾ ಸಿಂಗ್ ಸೇರಿ ಎಲ್ಲ 7 ಆರೋಪಿಗಳು ನಿರ್ದೋಷಿಯಾಗಿದ್ದಾರೆ. ಪ್ರಜ್ಞಾರನ್ನ ಹಿಂದೂ ಭಯೋತ್ಪಾದಕಿ ಎಂದಿದ್ದ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ರಷ್ಯಾ ಸ್ನೇಹವನ್ನ ದೊಡ್ಡಣ್ಣ ಸಹಿಸ್ತಾ ಇಲ್ಲ. ಗೆಳೆಯ ಅಂತಾನೆ ಟ್ರಂಪ್ ಭಾರತದ ವಸ್ತುಗಳ ಮೇಲೆ 25% ಸುಂಕ ವಿಧಿಸೋ ಜೊತೆಗೆ ಬಿಕಾರಿ ಪಾಕಿಸ್ತಾನದ ಜೊತೆಗೆ ತೈಲ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ರಾಹುಲ್ ಗಾಂಧಿ ಮಾತ್ರ ಟ್ರಂಪ್ಗೆ ಉಘೆ ಎಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.